ಸರ್ ಜೈ ಭೀಮ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನನ್ನ ಹೆಸರು ರಾಚಪ್ಪ ಅಂತ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನವೋದಯ ಸಂಘದ ಕಾರ್ಯದರ್ಶಿಯಾಗಿದ್ದಿದೆ. ನಾವು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮ ದಿನಾಚರಣೆಯನ್ನು ಅಂಬೇಡ್ಕರ್ ನವೋದಯ ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲ ಜನಾಂಗದವರು ಸೇರ್ಕೊಂಡು ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಮತ್ತು ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಸಮರ್ಪಿಸಿ ಇವತ್ತು ಸಂಪೂರ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯನ್ನು ನಾವೆಲ್ಲರೂ ಸಹ ಮನದಟ್ಟು ಮಾಡಿಕೊಂಡು ಎಲ್ಲರಿಗೂ ಮಾರ್ಗದರ್ಶನವಾಗಿ ಕೆಲವೊಂದು ವಿಚಾರ ನಡೆಸಿ ಸಭೆ ಸೇರಿ ಆ ಸಭೆಯಲ್ಲಿ ಎಲ್ಲ ಯುವಕರಿಗೆ ಮತ್ತು ನಮ್ಮ ಹಿರಿಯರಿಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಡೆಗಳನ್ನು ಮನಗಣಿಸಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಸರ್. ಸರ್ ಇವರು ಯಾವ ಥರ ಕಷ್ಟ ಸಮಯದಲ್ಲಿ ನಮಗೆ ಅಂತ ಹೋರಾಡೋರೆ ಸರ್? ಇವರ ಬಾಲ್ಯ ಜೀವನದಿಂದಲೂ ಸಹ ಬಹಳ ಕಷ್ಟ ಮತ್ತು ಹೀಯಾಳಿಸ್ಕೊಂಡು ತುಂಬ ನೊಂದು ಜೀವನ ಬಡತನ ಒಂದು ಕಡೆ ಕೀಳು ಮನೋಭಾವದಿಂದ ನೋಡ್ತಕ್ಕಂಥ ಜನಗಳ ಕೀಳರಿಮೆಯಿಂದ ಭಾಳ ವಿದ್ಯಾವಂತರಾಗಿ ಅಷ್ಟೊಂದು ಇಡೀ ಭಾರತದಲ್ಲಿ ಯಾರೂ ಸಹ ಸಾಧನೆ ಮಾಡಿರ್ತಕ್ಕಂಥ ಅಂಥ ವಿದ್ಯಾಭ್ಯಾಸವನ್ನು ಮಾಡಿ ಇಡೀ ಭಾರತ ದೇಶದಲ್ಲಿ ಸಂವಿಧಾನವನ್ನು 3 ತಿಂಗಳ ಕಾಲ ಅವರು ರಚನೆ ಮಾಡಿ ಕಷ್ಟ ಹಗಲು ರಾತ್ರಿ ಅನ್ನೋದೇ ನಮ್ಮ ಜನಾಂಗಕ್ಕೆ ದುಡಿದಂಥ ವ್ಯಕ್ತಿಯಾಗಿದ್ದಾರೆ. ಅವರ ಕೊಡುಗೆ ಅಪಾರವಾದದ್ದು. ಇಡೀ ಭಾರತದಲ್ಲಿ ಇವತ್ತು ಸಂವಿಧಾನವನ್ನು ನಡೆಸ್ತಾ ಇರ್ತಕ್ಕಂಥದ್ದು ಅವರ ಇದರಿಂದಾನೇ ಅಂತ ನಾವು ಇವತ್ತು ಹೇಳ್ತಾ ಬಯಸ್ತೀನಿ ಸರ್. ಸರ್ ನಿಮಗೆ ಏನೇನು ಗೊತ್ತಿದೆ ಸರ್ ಹೇಳಿ ಅಂಬೇಡ್ಕರ್ ಅವರು? ಸರ್ ಬಾಬಾ ಸಾಹೇಬರು ಅಂತ ಬಂದರೆ ನಮಗೆ ನಾವು ಕಷ್ಟದ ಕಾಲಗಳು ಅವ್ರು ನೋಡ್ರೆ ನಾವು ಕಷ್ಟದಲ್ಲಿ ಹೆಂಗೆ ಬಂದಿದ್ದಾರೆ, ಅವ್ರು ಹೇಗೆ ನಮ್ಮ ಜನಗಳಿಗೆ ಮೇಲೆತ್ತಕ್ಕೆ ಏನೇನು ಕಾರ್ಯಕ್ರಮಗಳು ಮಾಡಿದ್ರು, ಹೇಗೆ ರೂಪಿಸಿದ್ರು ಅನ್ನೋದು ನಮಗೋಸ್ಕರ ಮೇನಾಗಿ ಎಂಥ ಸ್ಪೆಷಾಲಿಟಿಗಳು ಕೊಟ್ಟರು, ಎಲ್ಲ ಥರ ಇದು ಮಾಡಿದ್ರು. ಎಲ್ಲ ಜನಾಂಗಕ್ಕೂ ಮಾಡಿದ್ದಾರೆ. ಆದರೆ ಎಲ್ಲ ಜನಾಂಗದವರು ಒಗ್ಗಟ್ಟಾಗಿ ಮಾಡಬೇಕಂತ ಕಾರ್ಯಕ್ರಮ ಒಂದು ಜಾತಿಯವ್ರು ಮಾತ್ರ ಮಾಡ್ತಿದ್ದಾರೆ ಅನ್ನೋದು ನಮಗೆ ಇದಿದೆ, ನೋವಿದೆ. ಒಂದೇ ಜಾತಿಯವರೇ ಮಾಡೋದು ಎಲ್ಲ ಕಾರ್ಯಕ್ರಮ. ಇವ್ರನ್ನ ನಾವು ಒಬ್ಬರೇ ಮೆರೆಸ್ತಾರೆ ಇವ್ರನ್ನ. ಅದರ್ಸು ಬೇರೆಯವರು ಜಾತಿಯವರು ಒಗ್ಗಟ್ಟಾಗಿ ಇದನ್ನು ಕಾರ್ಯಕ್ರಮ ಮಾಡೋದಾಗಿರೋದು ಆ್ಯಕ್ಚುಲಿ ಇದು. ನಾವು ಇವತ್ತಂಗೂ ಅದೊಂದು ತುಂಬ ವಿಪರ್ಯಾಸ ಇದೆ. ಇವತ್ತಂಗೂ ನಾವು ಒಬ್ಬರೇ ಮಾಡ್ತಾ ಇರೋದು. ನೀವು ಹೇಳೋದಾದ್ರೆ ಪಾಯಿಂಟ್ ಕರೆಕ್ಟೇ. ಇದೆಂಥ ರಂಜಾನು ಕ್ರಿಸ್ಮಸ್ ಏನೂ ಇಲ್ಲ, ಜಾತಿಯಾಗಿ ಅಂಬೇಡ್ಕರ್ ಜಯಂತಿ ಅಂದಮೇಲೆ ಒಟ್ಟಿಗೆ ದೇಶಕ್ಕೆ ಎಲ್ಲರಿಗೂ ಸಮಾನವಾಗಿ ಸಂವಿಧಾನ ಬರೆದಂಥ ವ್ಯಕ್ತಿಯವರು ಎಲ್ಲರೂ ಪೂಜಿಸಬೇಕು. ಆದರೆ ನಾವು ಒಂದು ದಲಿತ ಜನಾಂಗ, ಅವ್ರ ಜನಾಂಗದವ್ರು ಮಾತ್ರ ಪೂಜಿಸ್ತಾ ಇದ್ದೀವಿ, ಅವ್ರನ್ನ ಆರಾಧಿಸಿದ್ದೀವಿ. ಮಿಕ್ಕವರೆಲ್ಲ ಸೇರಬೇಕು ಅನ್ನೋದು ನಮ್ಮ ಆಶಯ ಅಷ್ಟೇ. ಏನಕ್ಕೆ ಸರ್ ಆ ಥರ ಸಪ್ರೇಟ್ ಮಾಡವ್ರೆ ಅಂತ? ಸರ್ ಇಲ್ಲಿ ಅವತ್ತಿಂದನೂ ಸಹ ಜಾತೀಯತೆ ನಿಮ್ಗೆ ಗೊತ್ತಿರೋ ಇದು. ಆದ್ದರಿಂದ ಈ ಸಣ್ಣ ಜಾತಿನಾಗ ನಮಗೆ ಜಾತಿನೇ ಸೀಮಿತ ಸಪ್ರೇಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನಮ್ಮ ಆಸೆ ಹೇಳಿದರೆ ಎಲ್ಲ ಒಗ್ಗಟ್ಟಾಗಬೇಕು, ಎಲ್ಲ ಒಂದೇ ನಾವು ನಮ್ಮ ಮೈಂಡ್ ಸೆಟ್ಗಳಿದೆ. ಅವ್ರ ಮೈಂಡ್ ಸೆಟ್ ಏನಿದೆ ಅವ್ರಿಗೆ ಗೊತ್ತು. ಅವರಲ್ಲಿ ಏನಿದೆ ಒಬ್ಬೊಬ್ರು ಒಂಥರ ಇರುತ್ತೆ. ಅವ್ರ ಕೀಳು ಜಾತಿ ಅವ್ರಿಗೆ ನಾವು ಮೇಲೆ ಬೆರೆಸ್ಬೇಕು ಅನ್ನೋದು ಅವರ ಮನಸ್ತಾಪಗಳು ಸರ್. ನಮ್ಮ ಮೇಲೆ ಏನಂದರೆ ಎಲ್ಲ ಒಗ್ಗಟ್ಟಾಗಿ ಮಾಡಬೇಕು. ಎಲ್ಲ ಕಾರ್ಯಕ್ರಮ ಎಲ್ಲರೂ ಒಂದಾಗಬೇಕು. ಎಲ್ಲ ಒಂದಾದರೆ ದೇಶ ಬದಲಾವಣೆ ಸಾಧ್ಯ. ಇಲ್ಲ ಜಾತಿಯದೇ ಉಸಿರೋಗ ಹಂಗೆ ಇರ್ತದೆ. ಜಾತಿ ಅಂತ ತೊಲಗಬೇಕು, ಸಮಾನತೆ ಆಗಬೇಕು. ಏನೀಗ ಇಷ್ಟು ವರ್ಷ 65 ವರ್ಷ ಸ್ವಾತಂತ್ರ್ಯ ಬಂದು 65 ವರ್ಷ ಆದ್ರೂ ಇವತ್ತು ಸಹ ಜಾತೀಯತೆ ದೇಶದಲ್ಲಿದೆ. ಇವತ್ತು ಸಹ ಇದೆ, ತುಂಬ ನಡೀತಿದೆ. ಇನ್ನೂ ತೊಲಗ್ಸೋಕ್ಕಾಯ್ತಾ. ಇದು ತೊಲಗಿಸೋಂಥ ವ್ಯಕ್ತಿ ಒಬ್ಬ ಒಳ್ಳೆ ಪ್ರಧಾನಿ ಅಭ್ಯರ್ಥಿಯನ್ನು ನಾವು ಇದು ಮಾಡಬೇಕು. ಸರ್ ಯಾವುದಾದ್ರೂ ನಿಮಗೆ ಅಂತ ಅಬ್ಸರ್ವ್ ಮಾಡಿರೋ ವಿಷಯಗಳು ಅಂಬೇಡ್ಕರ್ ಅವ್ರು ಮಾಡಿರೋದು ಇದು ಮಾಡಿರಲಿಲ್ಲ ಅಂದರೆ ಇನ್ನೂ ನಮ್ಮನ್ನೆಲ್ಲ ರೆಕಗ್ನೈಸೇ ಮಾಡ್ತಾ ಇರಲಿಲ್ಲ. ನಮ್ಮನ್ನೆಲ್ಲ ಅದೇ ನೋಡೋಕ್ಕೂ ತಿರುಗಿ ನೋಡೋ ಥರನೂ ಇರ್ತಿರ್ಲಿಲ್ಲ. ಆ ಥರ ಯಾವುದಾದ್ರು ಒಳ್ಳೊಳ್ಳೆ ಮಾಡೋದು ನಮಗೆ ಮೇನಾಗಿ ಮೀಸಲಾತಿ ಅಂದರೆ ಸರ್ ಮೀಸಲಾತಿಯನ್ನೇ ನಮ್ಮಂಥ ಬಡವರುಗಳಿಗೆ ವಿದ್ಯೆ ಮಾಡಲಿಕ್ಕೆ ಅನುಕೂಲನೇ ಇರಲಿಲ್ಲ. ಆ ಅನುಕೂಲನ ಬಾಬಾ ಸಾಹೇಬ್ ಅವರು ನಮಗೆ ಕಲ್ಪಿಸ್ಕೊಟ್ರು. ಈ ಸಂವಿಧಾನ ಅನ್ನೋದು 140 ಕೋಟಿ ಭಾರತೀಯರಿಗೂ ಎಲ್ಲರಿಗೂ. ಆದರೆ ಜನಗಳು ತಿಳ್ಕೊಂಡಿರೋದು ಬರೀ 15% ಮಾತ್ರ ಜನಕ್ಕೆ ಮೀಸಲಾತಿ ಕೊಟ್ಟವ್ರೆ ಅಂತ ತಿಳ್ಕೊಂಡವ್ರೆ. ಅದು ತಪ್ಪದು. 140 ಕೋಟಿ ಭಾರತೀಯರಿಗೂ ಮೀಸಲಾತಿ ಕಲ್ಪಿಸಿರೋದು ಬಾಬಾ ಸಾಹೇಬ್ ಅವರು. ಅದನ್ನು ಜನಗಳು ತಿಳ್ಕೊತಾ ಇಲ್ಲ. ಈ ಆಚರಣೆನ
ಬರೀ ನಾವುಗಳೇ ಮಾಡೋದಲ್ಲ, 140 ಕೋಟಿ ಭಾರತೀಯರು ಮಾಡಬೇಕು ಅಂತ ನಮ್ಮ ಇಚ್ಛೆ ಸರ್.